ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಅಶ್ವಿನಿ ದ್ವೈಪಾಯನಾಚಾರ್ಯ ಜೋಶಿ, ರಾಜಾಜಿನಗರ, ಬೆಂಗಳೂರಿಂದ. ನಮ್ಮದೇ ಆದ ಜ್ಞಾನವಾಹಿನಿ ಯಾತ್ರಾ ಸಂಘದವರಿಗೆ ಎಲ್ಲರಿಗೂ ನಮ್ಮ ಪರಿಚಯ ಇದೆ, ಹಾಗೂ ವಿಜಯ ಮಾಧ್ವ ಸಂಘದವರಿಗೂ ಕೂಡ ನಮ್ಮ ವಿಡಿಯೋಗಳು ಬರ್ತಾ ಇರುತ್ತೆ, ಹಾಗಾಗಿ ಅಲ್ಲೂ ಪರಿಚಯ ಇದೆ. ಇನ್ನು ಹೊಸದಾಗಿ ನೋಡ್ತಾ ಇರೋರಿಗೆ ಇದಕ್ಕಿರೋ ಪರಿಚಯ. ನಾವು ಸುಮಾರು 2022ರಿಂದ ಯಾತ್ರೆಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಜ್ಞಾನವಾಹಿನಿ ಯಾತ್ರಾ ಸಂಘದಿಂದ ಸ್ವಾಮಿಗಳವರ ಒಂದು ಅನುಗ್ರಹದಿಂದ ಸ್ಟಾರ್ಟ್ ಮಾಡಿರೋದು. ಮೊದಲಿಗೆ ನಾವು ನೈಮಿಷಾರಣ್ಯ ಹಾಗೂ ಉತ್ತರ ಭಾರತದಿಂದ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಹರಿದ್ವಾರ, ಬದ್ರಿ, ಜಗನ್ನಾಥಪುರ, ದ್ವಾರಕಾ ಆಲ್ರೆಡಿ ಆಗಿದೆ. ಇವಾಗ ಡಿಸೆಂಬರಲ್ಲೂ ಕೂಡ ಇದೆ. ಉತ್ತರ ಭಾರತ ಆಲ್ರೆಡಿ 4 ಸರ್ತಿ ಮಾಡಿದ್ದೀವಿ. ನೇಪಾಳ ಯಾತ್ರೆ, ಹರಿದ್ವಾರ, ಬದ್ರಿ ಯಾತ್ರೆ ಎಲ್ಲ ಕಂಡಕ್ಟ್ ಮಾಡಿದ್ವಿ. ಇವಾಗ ಉಜ್ಜಯಿನಿ, ಕುರುಕ್ಷೇತ್ರ ಹಾಗೂ ಮಥುರಾ ಬೃಂದಾವನದ ಯಾತ್ರೆ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇರೋದು, ಅದರ ಒಂದು ಇನ್ಫಾರ್ಮೇಷನ್ ಹೇಳೋದಕ್ಕೆ. ಇನ್ನು ಮಿಕ್ಕ ಎಲ್ಲ ಯಾತ್ರೆಗಳ ಬಗ್ಗೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ, ಈ ವಿಡಿಯೋನ ನೋಡ್ತಾ ಇರೋರಿಗೆ ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಅಡ್ರೆಸ್ಸು, ಫೋನ್ ನಂಬರ್ ಇರುತ್ತೆ. ಅದ್ರ ಜೊತೆಗೆ ಲಿಂಕ್ಸ್ಗಳಿರುತ್ತೆ. ಯಾವ ಯಾತ್ರೆ ಅದರ ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿ ಬೇರೆ ಬೇರೆ ಯಾತ್ರೆಗಳ ಒಂದು ಇನ್ಫಾರ್ಮೇಷನ್ ತೊಗೋಬೋದು. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಇವಾಗ ಈ ಯಾತ್ರೆ ಕಂಪ್ಲೀಟ್ಲಿ ಇದನ್ನು ಉತ್ತರ ಭಾರತ ಯಾತ್ರೆ ಅಂತ ಹೇಳಬಹುದು ನಾವು, ಉತ್ತರ ಭಾರತ ಹಾಗೂ ಹರಿಯಾಣದು. ಸೊ ನಾನು ಉಜ್ಜಯಿನಿ, ಮಥುರಾ ಬೃಂದಾವನ, ಕುರುಕ್ಷೇತ್ರ ಯಾತ್ರೆ ಅಂತಲೇ ಹೇಳ್ತೇನೆ. ಈ ಯಾತ್ರೆ ಸ್ಟಾರ್ಟ್ ಆಗೋದು ಮಾರ್ಚ್ 25ನೇ ತಾರೀಕಿಂದ. ದ್ವಾದಶಿ ತಿಥಿ ಇರುತ್ತೆ, ಮಾರ್ಚ್ 7ನೇ ತಾರೀಕುವರೆಗೂ ಇರುತ್ತೆ. ನಿಮ್ಮ ಊರುಗಳಿಂದ ನೀವು ಡೆಲ್ಲಿಗೆ ಬಂದು ತಲುಪ್ಬೋದು, ಇಲ್ಲ ಚಂಡೀಗಢಗೆ ಬಂದು ತಲುಪಬೇಕು. ಬೆಂಗಳೂರಿಂದ ಬರೋರಿಗೆ ಚಂಡೀಗಢಗೆ ಡೈರೆಕ್ಟ್ ಫ್ಲೈಟ್ ಇದೆ 3 ಅವರ್ದು. ಇಲ್ಲ ನಿಮ್ಮ ಊರಿಂದ ಚಂಡೀಗಢಗೆ ಆಪ್ಷನ್ ಇಲ್ಲ ಅಂದರೆ ನೀವು ಡೆಲ್ಲಿ ಬಂದು ಡೆಲ್ಲಿಯಿಂದ ಕುರುಕ್ಷೇತ್ರಕ್ಕೆ ಟ್ರೈನ್ ತೊಗೊಂಡು ಬರ್ಬೋದು. ಸೊ ಫಸ್ಟು ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್ ಇರೋದು ಕುರುಕ್ಷೇತ್ರ. ನಮ್ಮ ಪ್ಯಾಕೇಜ್ ಸ್ಟಾರ್ಟ್ ಆಗೋದು ಕೂಡ ಕುರುಕ್ಷೇತ್ರದಿಂದನೇ. ಯಾಕೆಂದರೆ ನಾನು ಬೆಂಗಳೂರಿಂದ ಇಟ್ಟರೆ ನಿಮ್ಮ ಊರಿಂದ ನೀವು ಬೆಂಗಳೂರಿಗೆ ಬರಬೇಕು, ಅಲ್ಲಿಂದ ಆ ಕಡೆ ಬರಬೇಕು. ಸೊ ನಾವು ಆ ಥರ ಮಾಡೋದಿಲ್ಲ. ಪ್ರತಿಯೊಂದು ಯಾತ್ರೆಯಲ್ಲೂ ನಾನು ಒಂದು ಸೆಂಟರ್ ಪಾಯಿಂಟ್ ಕೊಟ್ಟಿರ್ತೇನೆ, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ. ಸೊ ಬೆಂಗಳೂರಿಂದ ಬರೋರಿಗೆ ನಾವೆಲ್ಲ ಜೊತೆಗೇ ಇರ್ತೇವೆ. ಇನ್ನು ಬೇರೆ ಬೇರೆ ಕ್ಷೇತ್ರದಿಂದ ಬರೋರು ನೀವು ಕುರುಕ್ಷೇತ್ರಕ್ಕೆ ಬಂದು ತಲುಪ್ಬೋದು. 2 ಆಪ್ಷನ್ ಇದೆ. ಚಂಡೀಗಢ ಒಂದಿದೆ, ನಿಯರ್ ಬೈ ಏರ್ಪೋರ್ಟು, ತುಂಬ ಹತ್ತಿರ. ಇಲ್ಲ ಡೆಲ್ಲಿ ಕೂಡ ಇದೆ. ಸದ್ಯಕ್ಕೆ ಇವಾಗ ಸ್ಟಾರ್ಟಿಂಗ್ ನಡೀತಾ ಇರೋದು 4,000ದಿಂದ ನಡೀತಾ ಇದೆ ಬೆಂಗಳೂರು ಟು ಚಂಡೀಗಢ ಫ್ಲೈಟ್ ಟಿಕೆಟು. ಸೊ 25ನೇ ತಾರೀಕು ದ್ವಾದಶಿ ನಾವು ಮಧ್ಯಾಹ್ನದ ಫ್ಲೈಟು ಅಥವಾ ಈವ್ನಿಂಗ್ ಫ್ಲೈಟ್ಗೆ, ಅಂದರೆ 25ನೇ ತಾರೀಕು ಇದು ಕುರುಕ್ಷೇತ್ರಕ್ಕೆ ಬಂದು ತಲುಪಿದ್ರೆ 26, 27, 28 3 ದಿನಗಳ ಕಾಲ ನಾವು ಕುರುಕ್ಷೇತ್ರದಲ್ಲಿರ್ತೀವಿ. ಅಲ್ಲಿ 1 ದಿವಸ ಕ್ಷೇತ್ರ ವಿಧಿ ಆಗುತ್ತೆ. ಆಮೇಲೆ 1 ದಿನ ಕಂಪ್ಲೀಟ್ ನೋಡ್ಕೊಂಡು ಬರೋದಾಗುತ್ತೆ. ಬೆಳಗ್ಗೆ 3 ದಿನ ಪ್ರವಚನ ಇರುತ್ತೆ. ಆ್ಯಕ್ಚುಲಿ 3 ದಿನ ಪ್ರವಚನಗಳು ಕೇಳಿಕೊಂಡು ತೀರ್ಥ ಪ್ರಸಾದ ಮಾಡಿಕೊಂಡು ಕ್ಷೇತ್ರ ಅಂದರೆ ಲೋಕಲ್ ಸೈಟ್ ಸೀಯಿಂಗ್ಸ್ಗಳು ಮಾಡೋ ಒಂದು ಪ್ಲ್ಯಾನ್ ಇದೆ. ನಾವು 7 ದಿನದ್ದು ಅಂದ್ಕೊಂಡಿದ್ವಿ, ಬಟ್ ಪ್ರತಿಯೊಂದು ಕ್ಷೇತ್ರಕ್ಕೆ 7 ದಿನ ಅಂದರೆ 20-25 ದಿವಸ ಆಗುತ್ತೆ. ಹಾಗಾಗಿ ಆಮೇಲೆ ಒಂದು ಕಡೆ ಬಂದಾಗ ಕಂಪ್ಲೀಟ್ಲಿ ಆ ಪ್ರದೇಶದಲ್ಲಿರೋ ಎಲ್ಲನೂ ಪ್ರದೇಶಗಳನ್ನ ಕವರ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟು. ಹಾಗಾಗಿ ಇದು ಶಾರ್ಟ್ ಆಗಿರುತ್ತೆ. 3 ಕ್ಷೇತ್ರ 3 ದಿವಸ ಆ ಥರ ನಾವು ಇಟ್ಕೊಂಡಿದ್ದೀವಿ. ಬೆಳಗ್ಗೆ ಪ್ರವಚನ, ಮಧ್ಯಾಹ್ನ ತೀರ್ಥ ಪ್ರಸಾದ, ಈವ್ನಿಂಗ್ ಎಲ್ಲ ಕಡೆ ಆಚೆ ಕಡೆ ಹೋಗಿ ಬರೋದು. ಫೆಬ್ರವರಿ ಮಂತ್ ಎಂಡಲ್ಲಿರುತ್ತೆ. ಹಾಗಾಗಿ ಬಿಸಿಲಿನ ತೊಂದರೆನೇ ಇರೋದಿಲ್ಲ. ಕಂಪ್ಲೀಟ್ಲಿ ಪೀಸ್ಫುಲ್ ಆಗಿರುವಂಥ ಕ್ಲೈಮೇಟ್ ಇರುತ್ತೆ ಆ ಟೈಮಲ್ಲಿ. ನಮ್ಮ ಬೆಂಗಳೂರಲ್ಲಿ ಯಾವ ಥರ ಡಿಸೆಂಬರಲ್ಲಿರುತ್ತೋ ಫೆಬ್ರವರಿನಲ್ಲಿ ಕುರುಕ್ಷೇತ್ರ ಆಗಲಿ ಮಥುರಾ ಬೃಂದಾವನಗಳಲ್ಲಿ ಆ ಥರ ಕ್ಲೈಮೇಟ್ ಇರುತ್ತೆ. ಮೊದಲಿಗೆ ಪ್ಯಾಕೇಜ್ಗಳ ವಿವರ ಹೇಳ್ತೇನೆ. ನೀವು ಕುರುಕ್ಷೇತ್ರದಿಂದ ಇಂದೋರ್ ಏರ್ಪೋರ್ಟ್ವರೆಗೂ ನಮ್ಮ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. ನೀವು ಕುರುಕ್ಷೇತ್ರ ರೈಲ್ವೆ ಸ್ಟೇಷನ್ ಅಥವಾ ಫ್ಲೈಟ್ ಆಪ್ಷನ್ ಅಂತೂ ಇಲ್ಲ. ಚಂಡೀಗಢ ಬರೋರಿಗೆ ಚಂಡೀಗಢದಿಂದ ಪಿಕಪ್ ಆಪ್ಷನ್ ಕೊಟ್ಟಿರ್ತೇನೆ. ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲ ಕುರುಕ್ಷೇತ್ರ ಟು ಇಂದೋರ್ ಅಂತ ಮಾಡ್ಕೊಳ್ಳೋಣ. ಸೊ ಎಲ್ರಿಗೂ ಒಂದೇ ಪ್ಯಾಕೇಜ್ ಆಗಿಬಿಡುತ್ತೆ. ಅಗೇನ್ ನಾನು ಚಂಡೀಗಢ ಬರೋರಿಗೆ ಪಿಕಪ್ ಕೊಟ್ಟು ಹಿಂದಿನವ್ರಿಗೆ ಟ್ರೈನಿಂದ ಬರೋಕ್ಕೆ ಹೇಳೋದು ಚೆನ್ನಾಗಿರಲ್ಲ. ಹಾಗಾಗಿ ಕುರುಕ್ಷೇತ್ರ ಸ್ಟಾರ್ಟಿಂಗ್ ಪಾಯಿಂಟು, ಎಂಡ್ ಬರೋದು ಇಂದೋರು. ನೀವು ರೈಲ್ವೆ ಸ್ಟೇಷನ್ ಆದರೂ ಚೂಸ್ ಮಾಡ್ಕೋಬೋದು ಅಥವಾ ಏರ್ಪೋರ್ಟ್ ಆದರೂ ಚೂಸ್ ಮಾಡ್ಕೋಬೋದು. ಅಲ್ಲಿ ಡ್ರಾಪ್ ಆಫ್ ಕೊಡ್ತೇವೆ. ಇಷ್ಟು 10 ದಿನಗಳ ಇದಕ್ಕೆ 18,000 ರೂಪಾಯಿ 4 ಶೇರಿಂಗಲ್ಲಿ ಇರುತ್ತೆ. ಒಂದು ರೂಮ್ನಲ್ಲಿ 4 ಜನ ಶೇರ್ ಮಾಡಿಕೊಂಡ್ರೆ 18,000 ರೂಪಾಯಿ. ಇಲ್ಲ ನಾವು ಒಂದು ರೂಮಲ್ಲಿ 2 ಮಾತ್ರ ಶೇರ್ ಆಗ್ತೀವಿ ಅನ್ನೋರಿಗೆ 22,000 ರೂಪಾಯಿಗಳು ಇರುತ್ತೆ ಕಂಪ್ಲೀಟ್ಲಿ. ಇದರಲ್ಲಿ ಫುಡ್ಡು, ಅಕಾಮಡೇಷನ್ನು ಮತ್ತು ಲೋಕಲ್ ಟ್ರಾವೆಲಿಂಗ್ ಅಂದರೆ ಅಲ್ಲಿಂದ ಅಲ್ಲಿ ಬೇರೆ ಬೇರೆ ಊರಿಗೆ ಹೋಗೋ ಬಸ್ ಫೆಸಿಲಿಟಿ ಅಥವಾ ಟ್ರೈನ್ ಫೆಸಿಲಿಟಿ ಎರಡೂ ಇರ್ಬೋದು. ಯಾವುದಾದ್ರೂ ನಾವು ನೈಟ್ ಜರ್ನಿ ಇರೋ ಕಡೆ ಟ್ರೈನ್ ಫೆಸಿಲಿಟಿನ ಮಾಡ್ತೀವಿ. ಸೊ ಅದನ್ನೆಲ್ಲ ನಾವೇ ಟ್ರೈನ್ ರಿಸರ್ವೇಷನ್ಸ್ಗಳನ್ನ ನಾವೇ ನೋಡ್ಕೋತೀವಿ. ಇಲ್ಲ ಬಸ್ ಹಾಕಿದಾಗ 2x2 ಪುಷ್ ಬ್ಯಾಕ್ ಇರೋ
ಒಳ್ಳೆ ಕಂಡೀಷನ್ಡ್ ಇರೋ ಬಸ್ಗಳಿರುತ್ತೆ, ಅದರದ್ದು ಟ್ರಾವೆಲಿಂಗ್ ಇರುತ್ತೆ ಇನ್ಕ್ಲೂಡೆಡು. ಆಮೇಲೆ ಲೋಕಲ್ ಸೈಟ್ ಸೀಯಿಂಗ್ಸ್ ಕೂಡ ನಾವೇ ನೋಡ್ಕೋತೀವಿ. ಲೋಕಲ್ ಮಿನಿ ಕ್ಯಾಬ್ಗಳು ಮಾಡ್ಕೊಳ್ಳೋದಾಗಲಿ ಅಥವಾ ಆಟೋಗಳು ಮಾಡ್ಕೊಳ್ಳೋದಾಗಲಿ, ಆ ಪ್ರದೇಶದಲ್ಲಿ ಏನು ನಾವು ಬುಕ್ಕಿಂಗ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿಕೊಂಡು ಎಲ್ಲ ಟೆಂಪಲ್ಗಳ ವೀಕ್ಷಣೆಗಳನ್ನು ನಾವೇ ಮಾಡಿಸ್ತೀವಿ. ಇದರಲ್ಲಿ ಕೇವಲ ಎಕ್ಸ್ಕ್ಲೂಡ್ ಆಗೋದು ಅಂದರೆ ಕ್ಷೇತ್ರವಿಧಿ, ಅಂದರೆ ತೀರ್ಥವಿಧಿ ಮಾಡಿರೋ ಅಮೌಂಟು, ಎಲ್ಲಾದರೂ ಸ್ಪೆಷಲ್ ಎಂಟ್ರಿಗಳಿದ್ದರೆ ಅದರ ಅಮೌಂಟು ಇಷ್ಟು ಮಾತ್ರ ಎಕ್ಸ್ಕ್ಲೂಡ್ ಆಗುತ್ತೆ, ಮಿಕ್ಕಿದ್ದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇಷ್ಟರಲ್ಲಿ. ಇದು ಪ್ಯಾಕೇಜ್ನ ವಿವರ ಆಯಿತು. ಇನ್ನು ನೆಕ್ಸ್ಟು ನಾನು ಕುರುಕ್ಷೇತ್ರದ ಬಗ್ಗೆ ಹೇಳಿದೆ. 3 ದಿನ 28ನೇ ತಾರೀಕು ಕುರುಕ್ಷೇತ್ರದಿಂದ ಹೊರಟು, ಅದು ಟ್ರೈನು ಬಸ್ಸು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋತೀವಿ. 1ನೇ ತಾರೀಕು ಬೆಳಗ್ಗೆ ನಾವು ಮಥುರಾಗೆ ತಲುಪ್ತೀವಿ. ಮಥುರಾ ಬೃಂದಾವನ ನೋಡೋದಕ್ಕೆ ನಿಮಗೆ ಮಿನಿಮಮ್ 3 to 4 ಡೇಸ್ ಬೇಕು. ಬರೀ ನಾವು ಕಂಟಿನ್ಯೂಸ್ ಆಗಿ ನೋಡೋದಾದ್ರೇ ಬೇಕು. ಅದ್ರ ಜೊತೆಗೆ ಒಂದು ದಿವಸ ಬೇಗ ಕ್ಷೇತ್ರವಿಧಿ ಮಾಡಿಸ್ತೀವಿ ಮಧ್ಯದಲ್ಲಿ ಇರೋ 2ನೇ ತಾರೀಕು. ಆಮೇಲೆ ಜೊತೆಗೆ ಅಲ್ಲಲ್ಲಿ ಪ್ರವಚನಗಳನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಬೆಳಗ್ಗೆ ಸಾಧ್ಯ ಆದರೆ ಬೆಳಗ್ಗೆ ಒಂದು ಫಲಾಹಾರ ಟೈಮ್ ಆಗೋವರೆಗೂ ಬೆಳಗ್ಗೆ ಪ್ರವಚನ, ಅದಾದಮೇಲೆ ಎಲ್ಲ ಲೋಕಲ್ ಸೈಟ್ಸ್ ಹಿಂಗೆ ನೋಡ್ಕೊಂಡು ಬರೋದು. ಸೊ 3 ದಿನಗಳ ಕಾರ್ಯಕ್ರಮ ಆಗುತ್ತೆ. ಮಥುರಾದಿಂದ ಬೃಂದಾವನ ಹೊರಡೋದು 1, 2, 3 ದಿವಸ ಆಗುತ್ತೆ. 4ನೇ ತಾರೀಕು ನಾವು ಉಜ್ಜಯಿನಿಗೆ ಹೋಗ್ತೇವೆ. 4, 5, 6 3 ದಿವಸ ಉಜ್ಜಯಿನಿಯಲ್ಲಿರ್ತೇವೆ. ಅಲ್ಲಿ ದರ್ಶನ, 3 ದಿವಸ ಪ್ರವಚನ, ಅದರ ಜೊತೆಗೆ ಕ್ಷೇತ್ರವಿಧಿ. ಇದು ಸಪ್ತ ಕ್ಷೇತ್ರದಲ್ಲಿ ಬರುವಂಥ ಪ್ರದೇಶಗಳು ಮಥುರಾ ಹಾಗೂ ಉಜ್ಜಯಿನಿ. ಅಂದರೆ ಸಪ್ತ ಕ್ಷೇತ್ರದಲ್ಲಿ ಏನು ಮೋಕ್ಷದಾಯಕ ಕ್ಷೇತ್ರ ಇದೆ ಅದರಲ್ಲಿ ಬರುವಂಥ ಪ್ರದೇಶಗಳು. ಸೊ ಅಲ್ಲಿ ಕ್ಷೇತ್ರವಿಧಿ ಕಂಪಲ್ಸರಿಯಾಗಿರುತ್ತೆ. ಅಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ದವ್ರು ಮಾಡ್ಬೋದು. ಅದರ ಜೊತೆಗೆ ಓಂಕಾರೇಶ್ವರ್ ನೆಕ್ಸ್ಟ್ ಡೇ ಇರುತ್ತೆ. 7th ಮಾರ್ನಿಂಗ್ ನಾವು ಓಂಕಾರೇಶ್ವರ್ಗೆ ಹೋಗ್ತೀವಿ. ಅಲ್ಲಿ ದರ್ಶನ, ಅಲ್ಲಿಂದ 7th ನೈಟಿಗೆ ಅಲ್ಲಿಂದ ನೀವು ಹೊರಟುಬಿಡ್ಬೋದು. ನಿಮ್ಮ ಟ್ರೈನ್ ಅಥವಾ ನಿಮ್ಮ ಫ್ಲೈಟ್ಗಳ ಟೈಮಿಂಗ್ ಅನುಕೂಲವಾಗಿ ನಾವು 7th ಆಫ್ಟರ್ನೂನ್ವರೆಗೂ ಕವರ್ ಮಾಡಿಬಿಡ್ತೀವಿ ಓಂಕಾರೇಶ್ವರ್ ಕಂಪ್ಲೀಟ್ಲಿ. ಸೊ 7th ಈವ್ನಿಂಗ್ ನೀವು ಅಲ್ಲಿಂದ ಹೊರಡ್ಬೋದು. ಈ ಕಂಪ್ಲೀಟ್ ಯಾತ್ರೆಯಲ್ಲಿ 2 ಹೊತ್ತು ಟೀ ಕಾಫಿ, ಬೆಳಗ್ಗೆ ಸಾಯಂಕಾಲ ಫಲಹಾರ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ. ಯಾಕೆಂದರೆ ಪ್ರತಿಯೊಂದು ಕಡೆಯೂ ನೀವು ಕ್ಷೇತ್ರವಿಧಿ ಮಾಡೋದ್ರಿಂದ ಹಿಂದಿನ ದಿವಸ ಉಪವಾಸ ಮಾಡಬೇಕು ಮತ್ತು ಮಾಡಿರೋ ದಿವಸನೂ ಉಪವಾಸ ಮಾಡಬೇಕು. ಇನ್ನು ಯಾರಿಗಾದರೂ ಇಲ್ಲ ನಮಗೆ ಹಸಿವು ತಡೆಲ್ಲ ಅನ್ನೋರು ನಮಗೆ ಮುಂಚೆನೇ ತಿಳಿಸಿದ್ರೆ ಅವ್ರಿಗೆ ನಾವು ಊಟದ ವ್ಯವಸ್ಥೆ ಸಪ್ರೇಟಾಗಿ ಮಾಡ್ತೀವಿ. ಫಲಹಾರದವ್ರಿಗೆ ಫಲಹಾರದ ವ್ಯವಸ್ಥೆ ಸಪ್ರೇಟಾಗಿ ಮಾಡ್ತೀವಿ. ಆ್ಯಂಡ್ ಪ್ರತಿಯೊಂದು ಈ ಊಟ ಫಲಹಾರ ಎಲ್ಲನೂ ನಾವು ಮಡಿಯಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಮಡಿ ಅಂತ ಇಂಟೆನ್ಷನ್ ಇರೋರು ಆರಾಮಾಗಿ ಬರ್ಬೋದು. ಆಮೇಲೆ ಕಂಪ್ಲೀಟ್ಲಿ ಪ್ರಾಸೆಸ್ಸು ರಿಜಿಸ್ಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ರೂಮ್ಗಳು ವೆಸ್ಟರ್ನ್ ಕಮೋಡ್ ಅಟ್ಯಾಚ್ ಇರೋ ರೂಮ್ಗಳಿರುತ್ತೆ. ಒಂದೊಂದು ರೂಮಲ್ಲಿ ಬೆಡ್ ಇರುತ್ತೆ. ಇನ್ನು 4 ಶೇರಿಂಗ್ ತೊಗೊಂಡಿರೋರಿಗೆ ಒಬ್ಬರಿಗೆ ಬೆಡ್ ಬರುತ್ತೆ, ಡಬಲ್ ಬೆಡ್ಡು. ಇನ್ನು ಇಬ್ಬರಿಗೆ ಮ್ಯಾಟ್ರೆಸ್ಗಳನ್ನ ಕೊಡ್ತಾರೆ ಅಲ್ಲಿ. ಸೊ ಅದು 4 ಶೇರಿಂಗಲ್ಲಾಗುತ್ತೆ. ಇನ್ನು ನೀವು 2 ಶೇರಿಂಗ್ ತೊಗೊಂಡ್ರೆ ಎಲ್ಲ ಕಡೆ ನಿಮಗೆ ಆರಾಮಾಗಿ ಬೆಡ್ಡೇ ಸಿಗುತ್ತೆ, 2 ಬೆಡ್ ಇರೋ ಅಂಥದ್ದು. ಇಲ್ಲಿ 2 ನೈಟ್ ಜರ್ನಿ ಆಗುತ್ತೆ. ಒಂದು ನೈಟ್ ಜರ್ನಿ ಆಗುತ್ತೆ ಆ್ಯಕ್ಚುಲಿ, 2 ಇಲ್ಲ. ನಾವು 28ನೇ ತಾರೀಕು ಮಧ್ಯಾಹ್ನನೇ ಕುರುಕ್ಷೇತ್ರದಿಂದ ಹೊರಟ್ರೆ ರಾತ್ರಿಗೆ ಬಂದು ಮಥುರಾ ತಲುಪ್ತೀವಿ. ಆದರೆ ಮಥುರಾ ಟು ಉಜ್ಜಯಿನಿ ನಾವು 8ರಿಂದ 10 ಅವರ್ ಇದೆ. ಆದಷ್ಟು ನಾವು ಟ್ರೈನಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅಲ್ಲಿ ಒಂದು ನೈಟ್ ಜರ್ನಿ ಬರುತ್ತೆ. ಮಿಕ್ಕಿದ್ದೆಲ್ಲ ಕಡೆ ನೈಟ್ ಸ್ಟೇ ಇದ್ದೇ ಇರುತ್ತೆ. ಯಾರಿಗೂ ತುಂಬ ಅವಸರ ಮಾಡಿ 4-5 ದಿವಸದಲ್ಲಿ ಕವರ್ ಮಾಡಿಬಿಟ್ಟು ನಿಮಗೆ ಒಂದು ಟೈರ್ಡ್ ಆಫ್ ಮಾಡೋ ಯೋಚನೆ ಇಲ್ಲ. ಇಷ್ಟು ನಮ್ಮ ಪ್ಲ್ಯಾನಿಂಗ್ ಇದೆ. ಇದರಲ್ಲಿ ನಿಮ್ಗೆ ಯಾರಿಗಾದರೂ ಆಗ್ರಾ, ಡೆಲ್ಲಿ ನೋಡಬೇಕು ಅನ್ನೋರು ನೀವು 25ನೇ ತಾರೀಕಿಂತಲೂ ಮುಂಚೆನೇ ಬಂದು ನೋಡ್ಕೋಬಹುದು. ನೀವು ಡೆಲ್ಲಿಗೆ ಬಂದು ಆಗ್ರಾ ಅದನ್ನೆಲ್ಲ ಕವರ್ ಅಪ್ ಮಾಡಿಕೊಂಡು ನಮಗೆ ಬಂದು ಕುರುಕ್ಷೇತ್ರಕ್ಕೆ ನೀವು ಜಾಯ್ನ್ ಆಗ್ಬೋದು. ಯಾಕೆಂದರೆ ಆಗ್ರಾನಲ್ಲಿ ನಮಗೆ ಊಟೋಪಚಾರದ ವ್ಯವಸ್ಥೆ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಅಂದ್ಕೊಂಡು ನಾನು ಆಗ್ರಾ ಇನ್ಕ್ಲೂಡ್ ಮಾಡಿಲ್ಲ. ಅಲ್ಲಿವರೆಗೂ ಬಂದು ನೋಡ್ತೀನಿ ಅನ್ನೋರು ಆಗ್ರಾ, ಫತೇಪುರ್ ಸಿಕ್ರಿ ಇದನ್ನೆಲ್ಲ ನೀವು ನೋಡ್ಕೋಬೋದು. ಡೆಲ್ಲಿನಲ್ಲಿ ನಮ್ಮ ಮಠಗಳಿದೆ, ಅಲ್ಲಿ ನೀವು ಸ್ಟೇ ಮಾಡಿಕೊಂಡು ಹೋಗ್ಬೋದು. ಸೊ ಇದನ್ನೆಲ್ಲ ಪ್ಲ್ಯಾನಿಂಗ್ ನೀವು ಮುಂಚೆನೇ ಮಾಡ್ಕೋಬೇಕು. ಅದಕ್ಕೆ ಇನ್ಫಾರ್ಮೇಷನ್ಸ್ ಬೇಕಿದ್ದರೆ ನಂಗೆ ಕಾಲ್ ಮಾಡಿದ್ರೆ ನಾನು ಅದನ್ನು ಮಾಡಿಸ್ಕೊಡ್ತೇನೆ. ಇನ್ಫಾರ್ಮೇಷನ್ಸ್ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಏನು ನಿಮಗೆ ನೆಸಸರಿ ಇತ್ತು ಅದರದ್ದು ಒಂದು ಆಯೋಜನೆಗಳನ್ನ ಮಾಡಿಕೊಡ್ತೀವಿ. ಇನ್ನು ರಿಟರ್ನ್ 7th ಇರುತ್ತೆ. ಇನ್ನು ಇದರಲ್ಲಿ ನಮ್ಮ ರಿಜಿಸ್ಟ್ರೇಷನ್ ಪ್ರಕಾರದ ಬಗ್ಗೆ ಹೇಳಬೇಕು ಅಂದರೆ, ನೀವು ಯಾವಾಗ ಫೋನ್ ಮಾಡ್ತೀರಾ, ಯಾವತ್ತು ಕನ್ಫರ್ಮ್ ಮಾಡ್ತೀರಾ ಅವತ್ತು ನಿಮಗೆ ನಾವು ಗ್ರೂಪಲ್ಲಿ ಆ್ಯಡ್ ಮಾಡ್ತೇವೆ. ಅವತ್ತು ಒಂದು ರಿಜಿಸ್ಟ್ರೇಷನ್ ನಂಬರ್ ಕೊಡ್ತೇವೆ, ಗೂಗಲ್ ಫಾರ್ಮ್ ಕೊಡ್ತೇವೆ. ಗೂಗಲ್ ಫಾರ್ಮ್ನ ನೀವು ಫಿಲಪ್ ಮಾಡಬೇಕು ಅವತ್ತು ಇಮಿಡಿಯೇಟ್. ನನಗೆ ಯಾವಾಗ ನೀವು ಕನ್ಫರ್ಮ್ ಮಾಡ್ತೀರೋ ಅವಾಗೆ ಗೂಗಲ್ ಫಾರ್ಮ್ ಫಿಲಪ್ ಮಾಡಬೇಕು. ಅಲ್ಲಿ ಡೇಟು ಟೈಮ್ ಎಲ್ಲ ಮೆನ್ಷನ್ಡ್ ಇರುತ್ತೆ, ಆಟೋಮೆಟಿಕ್ ಪ್ರಾಸೆಸ್ ಇರುತ್ತೆ. ನೀವು ಯಾವತ್ತು ಬುಕ್ಕಿಂಗ್ ಮಾಡ್ಕೊಂಡಿದ್ದೀರಾ ಅನ್ನೋದು ನಿಮಗೂ ಗೊತ್ತಿರುತ್ತೆ, ನಮಗೂ ಒಂದು ಗೊತ್ತಾಗುತ್ತೆ. ಸೊ ಅದರ ಪ್ರಕಾರ ನಾವು ರಿಜಿಸ್ಟ್ರೇಷನ್ ನಂಬರ್ಗಳನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಗೂಗಲ್ ಫಾರ್ಮ್ ಮೇಲೆ ರಿಜಿಸ್ಟ್ರೇಷನ್ಸ್ ನಂಬರ್ ಇರುತ್ತೆ. ಅದರ ಪ್ರಕಾರನೇ ರೂಮ್ ಅಲಾಟ್ಮೆಂಟು, ಅದರ ಪ್ರಕಾರನೇ ಬಸ್ ಅಲಾಟ್ಮೆಂಟ್ ಇರುತ್ತೆ. ಎಲ್ಲ ಕಡೆಯೂ ಲಿಫ್ಟ್ ಇರೋ ಬಿಲ್ಡಿಂಗ್ಗಳು ಸಿಗುತ್ತೆ ಅಂತ ಇಲ್ಲ. ಗ್ರೌಂಡ್ ಫ್ಲೋರ್ ಸಿಕ್ಕರೆ ಸಿಗ್ಬೋದು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಯಾಕೆಂದರೆ ಈ ಥರ ತೀರ್ಥಕ್ಷೇತ್ರದಲ್ಲಿ ನಾವು 2 ಸ್ಟಾರ್ 3 ಸ್ಟಾರ್ ತೊಗೊಂಡಾಗ
ಲಿಫ್ಟ್ ಆಪ್ಷನ್ಸ್ ಬರುತ್ತೆ. ನಾರ್ಮಲಿ ನಾವು ಧರ್ಮಛತ್ರಗಳು ಅಥವಾ ಒಳ್ಳೊಳ್ಳೆ ಬಿಲ್ಡಿಂಗ್ಗಳನ್ನ ತೊಗೋತೇವೆ, ಬಟ್ ಅಲ್ಲಿ ಲಿಫ್ಟ್ ಆಪ್ಷನ್ಸ್ ಇರೋದಿಲ್ಲ. ನಾವು ಒಳ್ಳೆ ಪ್ಲೆಸೆಂಟ್ ಆಗಿರೋ ಒಂದು ರೂಮ್ಸ್ಗಳನ್ನ ಮಾತ್ರ ತೊಗೊಳ್ಳೋದು. ಸೊ 2 ಸ್ಟಾರ್ 3 ಸ್ಟಾರ್ ಆ ಥರ ಇನ್ಕ್ಲೂಡ್ ಮಾಡ್ತಾ ಹೋದರೆ ನಮ್ಮದು ಬಜೆಟ್ 40,000 to 50,000 ಹೋಗುತ್ತೆ. ಸೊ ಹಾಗಾಗಿ ಶುಚಿಯಾಗಿರೋ ಶುಭ್ರವಾಗಿರೋ ಆ್ಯಂಡ್ ಇಲ್ಲಿವರೆಗೂ ನಾವು ಯಾವುದೇ ಯಾತ್ರೆನಲ್ಲಿ ನೀವು ನೋಡಿರ್ಬೋದು, ತುಂಬ ಜನ ಬಂದಿರ್ತೀರಾ ಅಥವಾ ನೀವು ಫೀಡ್ಬ್ಯಾಕ್ ತೊಗೊಂಡ್ರು ರೂಮ್ಗಳು ಮಾತ್ರ ತುಂಬ ಶುಚಿಯಾಗಿರೋದನ್ನೇ ನಾನು ಬುಕ್ ಮಾಡಿರ್ತೇನೆ. ಪ್ರತಿಯೊಂದು ಯಾತ್ರೆಗೂ ಮುಂಚೆ ಹೋಗಿ ನಾವು ನೋಡಿಕೊಂಡು ವೆರಿಫೈ ಮಾಡೇ ಬುಕ್ಕಿಂಗ್ನ ಮಾಡೋದು. ಆಮೇಲೆ ಗ್ರೂಪ್ ರೆಡಿ ಆದಮೇಲೆ ನಾನು ಇವನ್ ಅದ್ರ ಇನ್ಫಾರ್ಮೇಷನ್ಸ್ ಶೇರ್ ಮಾಡಿರ್ತೇನೆ. ಎಲ್ಲಿ ನಾವು ಬುಕ್ಕಿಂಗ್ ಮಾಡಿದ್ದೀವಿ, ಯಾವ ಥರ ರೂಮ್ ಇದೆ, ಏನು ಫೆಸಿಲಿಟಿ ಇದೆ, ಅದೆಲ್ಲ ನೀವು ಗ್ರೂಪಲ್ಲಿ ಜಾಯ್ನ್ ಆದಮೇಲೆ ಎಲ್ಲನೂ ನಿಮಗೆ ಡೇ ಟು ಡೇ ನಿಮಗೆ ಇನ್ಫಾರ್ಮೇಷನ್ಸ್ ಬರ್ತಾ ಇರುತ್ತೆ. ಇನ್ನು ತೀರ್ಥವಿಧಿಗೆ ಬೇಕೋ ಸಾಮಗ್ರಿಗಳೆಲ್ಲ ನಾವೇ ಕೊಡ್ತೇವೆ, ಅದು ತೊಗೊಂಬರೋ ನಿಮಗೆ ಯೋಚನೆಗಳಿಲ್ಲ. ಸೊ ಎಲ್ಲ ಕಡೆನೂ ಒಳ್ಳೆ ಮಡಿಯಿಂದ ಸುಧಾ ಪಂಡಿತರಿಂದ ನಿಮಗೆ ಪ್ರವಚನ ಕೇಳೋಕ್ಕೆ ಸಿಗುತ್ತೆ. ಅದರ ಜೊತೆಗೆ ಶ್ರಾದ್ದ ಕರ್ಮಗಳನ್ನು ನೀವು ಮಾಡಬಹುದು. ತುಂಬ ಜನಕ್ಕೆ ಗೊತ್ತಿದೆ ಇವರು ಎಷ್ಟು ನಿಷ್ಠೆಯಿಂದ, ಎಷ್ಟು ಕರೆಕ್ಟಾಗಿ ಪೇಷನ್ಸಿಂದ ಮಾಡಿಸ್ತಾರೆ ಆ ತೀರ್ಥವಿಧಿಗಳನ್ನ ಅಂತ. ಸೊ ಎಷ್ಟೋ ಜನ ಬಂದಿರೋರೇ ಇದ್ದೀರಾ, ಎಷ್ಟೋ ಜನಕ್ಕೆ ಗೊತ್ತೂ ಇದೆ, ಅವರ ಪರಿಚಯ ಕೂಡ ಇದೆ. ಇಲ್ಲಿ ಬೆಂಗಳೂರಲ್ಲಿ ಸುಮಾರು ಅವರು ಹೋಗಿರ್ತಾರೆ ಮಾಡಿಸೋದಕ್ಕೆ. ಸೊ ಕಂಪ್ಲೀಟ್ಲಿ ಮಡಿ ಆಮೇಲೆ ಒಳ್ಳೆ ಫ್ಯಾಮಿಲಿ ಫೀಲಿಂಗ್ ಸಿಗಬೇಕು ಅಂದರೆ ಯಾತ್ರೆನೂ ನೀವು ಜಾಯ್ನ್ ಆಗ್ಬೋದು. ಆ್ಯಂಡ್ ಇನ್ನು ಮುಂಬರಲಿರೋ ನಮ್ಮ ಯಾತ್ರೆ ನೇಪಾಳ ಯಾತ್ರೆ ಅದರದ್ದು ಲಿಂಕ್ ಹಾಕಿರ್ತೀನಿ. ಬೇಗ ಬುಕ್ಕಿಂಗ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ಅದು ಅಕಸ್ಮಾತಾಗಿ ಟ್ರೈನ್ದು ಇನ್ಫಾರ್ಮೇಷನ್ ಅಕಸ್ಮಾತ್ ನಾವು ಟ್ರೈನ್ ಇನ್ಕ್ಲೂಡ್ ಮಾಡಿದ್ರೆ ನಾವು ಬೇಗ ಟಿಕೆಟ್ಗಳನ್ನ ಬುಕ್ಕಿಂಗ್ ಮಾಡಿಸ್ಕೋಬೇಕಾಗತ್ತೆ. ಇಂಟ್ರೆಸ್ಟೆಡ್ ಇದ್ದವರು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಕೊನೆ ದಿನಾಂಕ ಈ ರಿಜಿಸ್ಟ್ರೇಷನ್ಗೆ ನವಂಬರ್ ಲಾಸ್ಟಲ್ಲಿ ಕೊನೆಯದಿರುತ್ತೆ. ಅಕ್ಟೋಬರು ನವಂಬರ್ 2 ಮಂತು ನಿಮಗೆ ಅವಕಾಶ ಇದೆ. 2 ಮಂತ್ ಒಳಗಡೆ ನೀವು ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು. ಅಕಸ್ಮಾತಾಗಿ ನಾನು ಆಲ್ಮೋಸ್ಟು ಅಮೌಂಟು ಎಂಡ್ ಮೂಮೆಂಟ್ವರೆಗೂ ಕಂಪ್ಲೀಟ್ ಅಮೌಂಟ್ ತೊಗೊಂಡಿರಲ್ಲ, ಕೇವಲ ನಿಮ್ಮ ಕನ್ಫರ್ಮೇಷನ್ಗೆ ಒಂದು ಅಡ್ವಾನ್ಸ್ ತೊಗೊಂಡಿರ್ತೀವಿ. ಸೊ ಫೆಬ್ರವರಿಲಿ ನಮ್ಮದಿದೆ ಅಂದರೆ ಜನವರಿ ಎಂಡ್ವರೆಗೂ ನಿಮಗೆ ಫ್ರೀ ಕ್ಯಾನ್ಸಲೇಷನ್ಸ್ ಇರುತ್ತೆ. ಜನವರಿ ಎಂಡ್ ಒಳಗಡೆ ನೀವು ಯಾವುದೋ ಕಾರಣಕ್ಕೆ ಅಕಸ್ಮಾತ್ ಕ್ಯಾನ್ಸಲ್ ಮಾಡ್ತಾಯಿದ್ರೆ ಫ್ರೀ ಕ್ಯಾನ್ಸಲೇಷನ್ ಇರುತ್ತೆ. ಫೆಬ್ರವರಿ 1 ನಿಮಗೆ ಕ್ಯಾನ್ಸಲೇಷನ್ದು ಅಮೌಂಟ್ ಚಾರ್ಜಸ್ ಆಗುತ್ತೆ. ಎಲ್ಲಿವರೆಗೂ ನಾವು ಫೈನಲ್ ಅಲ್ಲಿ ಪೇಮೆಂಟ್ ಮಾಡೋದಿಲ್ಲ ಅಲ್ಲಿವರೆಗೂ ನಾನು ಕೂಡ ನಿಮ್ಮ ಹತ್ರ ಯಾವುದೇ ಥರ ಅಡ್ವಾನ್ಸ್ ಅಮೌಂಟಲ್ಲಿ ಕಟ್ ಮಾಡೋದಿಲ್ಲ, ಕಂಪ್ಲೀಟಾಗಿ ಕೊಟ್ಟಿರ್ತೀವಿ. ಇನ್ನು ಫೆಬ್ರವರಿ 1 ಏನಾದರೂ ಮಾಡಿದ್ರೆ ಕ್ಯಾನ್ಸಲೇಷನ್ಗೆ ಸ್ವಲ್ಪ ಅಮೌಂಟ್ ಚಾರ್ಜಸ್ನ ನಾವು ತಗೋಬೇಕಾಗತ್ತೆ. ಅಡ್ವಾನ್ಸ್ ಅಮೌಂಟು 5,000 ಇರುತ್ತೆ. ಅಷ್ಟು ಕೊಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೋಬೋದು. ಎಷ್ಟು ಬೇಗ ಬುಕ್ ಮಾಡ್ಕೋತೀರಾ ಅಷ್ಟು ಮುಂದೆ ಇರೋ ಸೀಟ್ಗಳಾಗಲಿ ಅಥವಾ ಗ್ರೌಂಡ್ ಫ್ಲೋರ್ಗಳಾಗಲಿ ನಿಮಗೆ ಸಿಗುತ್ತೆ. ಯಾರಿಗಾದರೂ ಮನೆಗೆ ಬಂದು ಮಾತಾಡಿಕೊಂಡು ಹೊಸದಾಗಿ ಸೇರ್ಕೊಳ್ಳೋರಿಗೆ ಹೇಳ್ತಾ ಇರೋದು, ಪರಿಚಯ ಇರೋರು ನನ್ನ ಒಂದು ಅಡ್ವರ್ಟೈಸ್ಮೆಂಟ್ ಮೇಲೆ ಬುಕ್ಕಿಂಗ್ ಮಾಡ್ಕೊತೀರಾ. ಬಟ್ ಹೊಸದಾಗಿರೋರು ನಿಮಗೆ ಮನೆಗೆ ಬಂದು ಮಾತಾಡಿ ದುಡ್ಡು ಕೊಟ್ಟು ಆ ಥರ ಏನಾದರೂ ಕನ್ಫರ್ಮೇಷನ್ ಬೇಕು ಅನ್ನೋದಾದರೆ ನೀವು ಗಾಯತ್ರಿ ನಗರ ಮೋರ್ ಸೂಪರ್ ಮಾರ್ಕೆಟ್ ಹತ್ರ ಬಂದರೆ ಬೆಂಗಳೂರಲ್ಲಿ ಅಲ್ಲಿ ನಮ್ಮ ಮನೆ ಬರುತ್ತೆ. ಅಲ್ಲಿ ನಾನು ನಿಮಗೆ ಲೊಕೇಶನ್ನ ಶೇರ್ ಮಾಡ್ತೇನೆ. ಮನೆಗೆ ಬರ್ಬೋದು. ಮನೆಗೆ ಬಂದು ಎಲ್ಲ ಡೀಟೇಲ್ಗಳನ್ನ ಮಾತಾಡಿ ನಿಮ್ಮ ಏನಾದರೂ ಡೌಟ್ಸ್ಗಳಿದ್ರೆ ಕ್ಲಿಯರ್ ಮಾಡಿಕೊಂಡು ನೀವು ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ಇಷ್ಟು ವಿವರಣೆ ಇದೆ. ಇನ್ನು ನಮ್ಮ ಎಲ್ಲ ಯಾತ್ರೆಗಳ ಬಗ್ಗೆ ನಾನು ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನನ್ನ ಕಾಂಟ್ಯಾಕ್ಟ್ ನಂಬರ್ 7676963291. ಇನ್ನೊಂದು ಸರ್ತಿ ಹೇಳ್ತೇನೆ, 7676963291. ಇದು ನನ್ನ ಕಾಂಟ್ಯಾಕ್ಟ್ ನಂಬರ್. ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ಥರ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ. ಪಾಂಪ್ಲೆಂಟ್ಸ್ಗಳ ಒಂದು ಲಿಂಕ್ ಕೂಡ ಕೆಳಗಡೆ ಇರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ, ಯಾವ್ಯಾವ ಪ್ಲೇಸ್ನ ನಾವು ಕವರ್ ಮಾಡ್ತೀವಿ ಅನ್ನೋದನ್ನು ನಾನು ಪ್ಯಾಂಪ್ಲೆಂಟಲ್ಲಿ ಹಾಕಿರ್ತೇನೆ. ಕಂಪ್ಲೀಟ್ಲಿ ಕುರುಕ್ಷೇತ್ರದಲ್ಲಿ ಯಾವ್ಯಾವ ಪ್ಲೇಸಸ್ ಬರುತ್ತೆ, ಬೃಂದಾವನದಲ್ಲಿ ಯಾವ್ಯಾವ ಪ್ಲೇಸ್ ಇದೆ, ಮಥುರಾನಲ್ಲಿ ಯಾವ ಪ್ಲೇಸ್ ಇದೆ, ಉಜ್ಜಯಿನಿನಲ್ಲಿ ಯಾವ ಪ್ಲೇಸ್ ಇದೆ, ಅದು ಕಂಪ್ಲೀಟ್ಲಿ ನಿಮಗೆ ಪ್ಯಾಂಪ್ಲೆಟಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದೆಲ್ಲನೂ ನಾವು ಕವರ್ ಅಪ್ ಮಾಡ್ತೇವೆ. ಆಮೇಲೆ ಅವಸರ ಇಲ್ದಿರೆ 10 ದಿನಗಳ ಕಾಲ ಇದು ನಾವು ಪ್ಲ್ಯಾನ್ ಮಾಡಿರೋದು. ಮಾಡಿದ್ರೆ 5 ದಿವಸದಲ್ಲಿ ಇದನ್ನು ನಾವು ಮಾಡ್ಕೋಬೋದು. ಅದ್ರ ತುಂಬ ಬರ್ಡನ್ ಆಗುತ್ತೆ, ತುಂಬ ಫಾಸ್ಟಾಗಿ ಹೋದಂಗೆ ಆಗುತ್ತೆ. ಅದಕ್ಕೆ 10 ದಿವಸಗಳ ಕಾಲ ಕೊಟ್ಟಿದ್ದೀವಿ. ಸೊ ಆರಾಮಾಗಿ ಫ್ಯಾಮಿಲಿ ಫೀಲಿಂಗ್ಸ್ 100% ಸಿಗುತ್ತೆ ನಿಮಗೆ. ಯಾವುದೋ ಒಂದು ಗ್ರೂಪಲ್ಲಿ ಹೋದ್ವಿ, ನಾವು ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಹೋದ್ವಿ, ಆ ಥರ ನಿಮ್ಗೆ ಆಗೋದೇ ಇಲ್ಲ. ಸೊ ಆರಾಮಾಗಿ ಜಾಯ್ನ್ ಆಗ್ಬೋದು. ಯಾವುದೇ ಥರ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಖಂಡಿತ ಕರೆ ಮಾಡಿ. ನಮಸ್ಕಾರ.